ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಇಳಿಕೆ ಬಸ್ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಹೊಸ ವರ್ಷದ ಆರಂಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನೇ ನೀಡಿದೆ. ಜನವರಿ ಮತ್ತು ಮಾರ್ಚ್ ತಿಂಗಳ ನಡುವಿನ ಆಫ್ ಸೀಸನ್ ಕಡಿಮೆ ಪ್ರಯಾಣಿಕರ ಅವಧಿ ಲಾಭ ಪಡೆಯಲು ಮತ್ತು ಖಾಸಗಿ ಬಸ್ಗಳ ಪೈಪೋಟಿ ಎದುರಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ದರ ಕಡಿತದ ಕುರಿತಾದ ವಿವರವನ್ನ ತಿಳಿಯೋಣ ಬನ್ನಿ. ಈ ಬಸ್ ದರ ಕಡಿತದಿಂದ ಎಷ್ಟು ರಿಯಾಯಿತಿ ಸಿಗಲಿದೆ? ಆಯ್ದ ಮಾರ್ಗಗಳಲ್ಲಿ ಮತ್ತು ನಿರ್ದಿಷ್ಟ ಬಸ್ಗಳಲ್ಲಿ ಟಿಕೆಟ್ ದರವನ್ನು ಶೇಕಡ 5ರಿಂದ ಶೇಕಡ 15ರಷ್ಟು, ಕೆಲವು ಕಡೆ ಶೇಕಡ 20ರವರೆಗೆ ಕಡಿತವನ್ನಗೊಳಿಸಲಾಗಿದೆ. ಈ ರಿಯಾಯಿತಿಯು ಜನವರಿ 5ರಂದು 2026ರಿಂದ ಜಾರಿಗೆ ಬಂದಿದ್ದು, ಮಾರ್ಚ್ 31, 2026ರವರೆಗೆ ಲಭ್ಯವಿರುತ್ತದೆ. ಗಮನಿಸಿ, ಈ ರಿಯಾಯಿತಿಯು ಪ್ರಮುಖವಾಗಿ ವಾರದ ದಿನಗಳಲ್ಲಿ ಅನ್ವಯ. ವಾರಾಂತ್ಯದಲ್ಲಿ ರಶ್ ಸಮಯದಲ್ಲಿ ಹಳೆಯ ದರವೇ ಮುಂದುವರಿಯುವ ಸಾಧ್ಯತೆಯೂ ಸಹ ಇರುತ್ತದೆ ಅಂತಾನೆ ಹೇಳಬಹುದು. ಇನ್ನು ಈ ದರ ಕಡಿತ ಯಾವೆಲ್ಲ ಬಸ್ಗಳಿಗೆ ಅನ್ವಯವಾಗುತ್ತದೆ ಅಂತ ನೋಡೋದಾದ್ರೆ, ಕೆಎಸ್ಆರ್ಟಿಸಿಯ ಬಹುತೇಕ ಎಲ್ಲ ಪ್ರೀಮಿಯರ್ ಅಂದ್ರೆ ಐಷಾರಾಮಿ ಬಸ್ಗಳಿಗೆ ಈ ದರ ಕಡಿತ ಅನ್ವಯಿಸುತ್ತದೆ. ಅವುಗಳಲ್ಲಿ ಅಂಬಾರಿ ಉತ್ಸವ, ಮಲ್ಟಿ ಎಕ್ಸೆಲ್ ಎಸಿ ಸ್ಲೀಪರ್, ಅಂಬಾರಿ ಡ್ರೀಮ್ ಕ್ಲಾಸ್, ಐರಾವತ ಕ್ಲಬ್ ಹೌಸ್, ಪಲ್ಲಕ್ಕಿ ನಾನ್ ಎಸಿ ಸ್ಲೀಪರ್, ರಾಜಹಂಸ ಮತ್ತು ಫ್ಲೈ ಬಸ್ ಏರ್ಪೋರ್ಟ್ ಸರ್ವಿಸ್ ಬಸ್ಗಳಿಗೆ ಅನ್ವಯವಾಗುತ್ತದೆ. ಇನ್ನು ಪ್ರಮುಖ ಮಾರ್ಗಗಳು ಮತ್ತು ಪರಿಷ್ಕೃತ ದರಗಳು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ಹೌದು, ಮಂಗಳೂರು ಟು ಬೆಂಗಳೂರು ಅಂಬಾರಿ ಉತ್ಸವ. ಇದರ ಹಳೆಯ ದರ 1350 ಹಾಗೂ ಹೊಸ ದರ 1200. ಇನ್ನು ಉಡುಪಿ ಟು ಬೆಂಗಳೂರು ಅಂಬಾರಿ ಉತ್ಸವ ಹಳೆಯ ದರ 1460, ಇನ್ನು ಹೊಸ ದರ 1300. ಕುಂದಾಪುರ ಟು ಬೆಂಗಳೂರು ಅಂಬಾರಿ ಉತ್ಸವ ಹಳೆಯ ದರ 1510 ಹಾಗೂ ಹೊಸ ದರ 1350 ರೂಪಾಯಿ. ಬೆಂಗಳೂರು ಟು ಮುಂಬೈ ಅಂಬಾರಿ ಡ್ರೀಮ್ ಕ್ಲಾಸ್, ಇದರ ಹಳೆಯ ದರ 2500 ಹಾಗೂ ಹೊಸ ದರ 2000 ರೂಪಾಯಿ. ಬೆಂಗಳೂರು ಟು ದಾವಣಗೆರೆ ಐರಾವತ ಕ್ಲಬ್ ಕ್ಲಾಸ್, ಹಳೆಯ ದರ 740, ಹೊಸ ದರ 700 ರೂಪಾಯಿ. ಇನ್ನು ಕೊನೆಯದಾಗಿ ಬೆಂಗಳೂರು ಟು ಮಣಿಪಾಲ್ ಅಂಬಾರಿ ಉತ್ಸವ, ಇದರ ಹಳೆಯ ದರ 1620 ರೂಪಾಯಿ, ಇನ್ನು ಹೊಸ ದರ 1450 ರೂಪಾಯಿ ಆಗಿದೆ. ಇನ್ನು ಈ ದರ ಕಡಿತಕ್ಕೆ ಕಾರಣಗಳೇನೆಂದು ನೋಡೋದಾದ್ರೆ, ಜನವರಿಯಿಂದ ಮಾರ್ಚ್ ವರೆಗೆ ಪ್ರವಾಸ ಕೈಗೊಳ್ಳುವವರ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತದೆ. ಈ ಸಮಯದಲ್ಲಿ ಬಸ್ಗಳು ಖಾಲಿ ಹೋಗುವುದನ್ನ ತಪ್ಪಿಸಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಖಾಸಗಿ ಆಪರೇಟರ್ಗಳು ಈ ಸಮಯದಲ್ಲಿ ದರ ಕಡಿಮೆ ಮಾಡುವುದರಿಂದ ಪ್ರಯಾಣಿಕರನ್ನು ಸೆಳೆಯಲು ಕೆಎಸ್ಆರ್ಟಿಸಿ ದರ ಸಹ ಇಳಿಸಿದೆ. ರೈಲ್ವೆ ಕೂಡ ಇದಕ್ಕೆ ಪೈಪೋಟಿ ನೀಡುತ್ತಿರುವುದು. ಇತ್ತೀಚೆಗೆ ಆರಂಭವಾದ ವಂದೇ ಭಾರತ್ ಮತ್ತು ವಿಶೇಷ ರೈಲುಗಳತ್ತ ಪ್ರಯಾಣಿಕರು ಮುಖ ಮಾಡುತ್ತಿರುವುದು ಒಂದು ಕಾರಣವಾಗಿದೆ. ಇದೇ ಕಾರಣದಿಂದಾಗಿಯೇ ಈ ಕ್ರಮವನ್ನ ಕೆಎಸ್ಆರ್ಟಿಸಿ ತೆಗೆದುಕೊಂಡಿದೆ. ಇನ್ನು ಕೆಎಸ್ಆರ್ಟಿಸಿ ಟಿಕೆಟ್ ಬುಕ್ ಮಾಡುವುದು ಹೇಗೆ ಎಂದು ನೋಡೋದಾದ್ರೆ, ಪ್ರಯಾಣಿಕರು ಕೆಎಸ್ಆರ್ಟಿಸಿ ಅಧಿಕೃತ ವೆಬ್ಸೈಟ್ www.ksrtc.in ಅಥವಾ ಮೊಬೈಲ್ ಆ್ಯಪ್ ಮೂಲಕ ಟಿಕೆಟ್ ಬುಕ್ ಮಾಡಿದಾಗ ಈ ರಿಯಾಯಿತಿ ದರಗಳು ತಾನಾಗಿಯೇ ಅನ್ವಯವಾಗುತ್ತವೆ. ಸೊ ವೀಕ್ಷಕರೇ, ಇದು ಕೆಎಸ್ಆರ್ಟಿಸಿ ಬಸ್ಗಳ ಟಿಕೆಟ್ ದರ ಕಡಿತಗೊಳಿಸುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು.
ಹೀಗೆ ಹೊಚ್ಚ ಹೊಸ ಸುದ್ದಿ ಹಾಗೂ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲ್ನ ಪ್ರತಿ ಬಾರಿ ವೀಕ್ಷಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.